ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮದಿಂದ ಕರೆಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಅಂದರೆ ಚಿಕ್ಕಮಗಳೂರು DCC ಬ್ಯಾಂಕ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ DCC ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳ ಬಗ್ಗೆ ಕಾಲ್ ಮಾಡಿದ್ದಾರೆ. ಅದರ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಒಂದು ಬನ್ನಿ, ಅಧಿಕೃತವಾದ ಪ್ರಕಟಣೆ ಇದು 28/10/2024 ಅಕ್ಟೋಬರ್ 28ಕ್ಕೆ ಹೊರಡಿಸಿರುವಂತಹ ಅಧಿಕೃತವಾದ ಅಧಿಸೂಚನೆ ನೇಮಕಾತಿ ಪ್ರಕಟಣೆ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವ್ಯಾವ ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ, ಏನು ಕ್ವಾಲಿಫಿಕೇಶನ್ ಇದೆ, ಎಷ್ಟು ಪೋಸ್ಟ್ ಇದೆ, ಅದನ್ನು ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪೋಸ್ಟ್ ಅನ್ನು ಕೊಡ್ತಾ ಇದರಲ್ಲಿ ಸಹಾಯಕ ವ್ಯವಸ್ಥಾಪಕರು ಅಂತೇಳಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ಒಟ್ಟು ಹುದ್ದೆಗಳು 4 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದಾರೆ. ವೇತನ ಶ್ರೇಣಿಯನ್ನು ಕೊಡ್ತಾರೆ 36,000 ರೂಪಾಯಿಂದ 67,500 ರೂಪಾಯಿವರೆಗೆ ಬೇಸಿಕ್ ಮೂಲ ವೇತನ ಇರುತ್ತೆ. ಇದ್ರ ಜೊತೆಲಿ ಇತರ ಭತ್ಯೆಗಳೆಲ್ಲವೂ ಕೂಡ ಆ್ಯಡ್ ಆಗುತ್ತೆ, ಅದು ಕೂಡ ನೆನಪಿರಲಿ. ಓಕೆ, ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ ಯಾವ ಕ್ಯಾಟಗರಿಗೆ ಯಾವ ಪೋಸ್ಟ್ ಬರುತ್ತೆ, ಎಷ್ಟು ಪೋಸ್ಟ್ ಬರುತ್ತೆ ಅಂತೇಳಿ. ಅಲ್ಲಿ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಒಟ್ಟು ಹುದ್ದೆಗಳು 4 ಪೋಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್, ಏನು ಕ್ವಾಲಿಫಿಕೇಶನ್ ಅಂತ ನೋಡ್ತಾ ಹೋದರೆ ಶೈಕ್ಷಣಿಕ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. ಅಂಗೀಕೃತ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಹೊಂದಿರತಕ್ಕದ್ದು ಅಂತೇಳಿ ಕೊಡ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಅಂಗೀಕೃತ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಹಾಗೂ ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ತಾ ಹೋಗೋದಿಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯ ಪದವಿ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಓದಲು ಬರೆಯಲು ಬರಬೇಕಂತೇಳಿ ಕೂಡ ಕೊಡ್ತಾರೆ. ಕನ್ನಡ ಮತ್ತು ಆಂಗ್ಲ ಭಾಷೆ ನಿಮಗೆ ಕಡ್ಡಾಯವಾಗಿ ಓದೋಕ್ಕೆ ಬರೆಯೋಕ್ಕೆ ಬರಬೇಕಂತೇಳಿ ಕೂಡ ಕೊಡ್ತಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಕೊಡ್ತಾ ಇದ್ದಾರೆ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನಲ್ಲಿ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಅಂತೇಳಿ. ನೀವು PG ಪಾಸ್ ಆಗಿರಬೇಕಾಗುತ್ತೆ, ಸ್ನಾತಕೋತ್ತರ ಪದವಿ ಹೊಂದಿರಬೇಕಾಗುತ್ತೆ. ಕನ್ನಡ ಮತ್ತು ಆಂಗ್ಲ ಭಾಷೆ, ಇಂಗ್ಲೀಷ್ ಭಾಷೆ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋಕ್ಕೆ ಸ್ಪಷ್ಟವಾಗಿ ಬರಬೇಕಾಗುತ್ತೆ. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನಲ್ಲಿ ಕಡ್ಡಾಯವಾಗಿ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕಾಗುತ್ತೆ, ಅದೊಂದು ಇಂಪಾರ್ಟೆಂಟ್ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಎರಡನೇ ಪೋಸ್ಟನ್ನು ಕೊಡ್ತಾರೆ ಪ್ರಥಮ ದರ್ಜೆ ಸಹಾಯಕರು ಅಥವಾ ಮೇಲ್ವಿಚಾರಕರು ಅಂತೇಳಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸೂಪರ್ವೈಸರ್ ಅಂತೇಳಿ ಕೊಡ್ತಾ ಇದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳು 18 ಪೋಸ್ಟ್ಗಳಿದೆ. ಇದು ವೇತನ ಶ್ರೇಣಿಯನ್ನು ಕೊಡ್ತಾರೆ 27,650 ರೂಪಾಯಿಂದ 52,650 ರೂಪಾಯಿಗೂ ಕೂಡ ವೇತನ ಶ್ರೇಣಿ ಇರುತ್ತೆ. ಅದ್ರ ಜೊತೆ ಈ ಥರ ಭತ್ಯೆಗಳೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಒಟ್ಟು ಹುದ್ದೆಗಳು 18 ಹುದ್ದೆಗಳನ್ನು ಕೂಡ ಡಿವೈಡ್ ಮಾಡಿದರೆ ಕ್ಯಾಟಗರಿ ವೈಸ್. ಓಕೆ, ಅದನ್ನು ನೋಡಿಕೊಂಡು ನೀವು ಯಾವ ಕ್ಯಾಟಗರಿಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಅಂತ ಡಿಸೈಡ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಮುಂದೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಅಂಗೀಕೃತ ವಿಶ್ವವಿದ್ಯಾಲಯ ಪದವಿ ಹೊಂದಿರತಕ್ಕದ್ದು, ಕನ್ನಡ ಮತ್ತು ಆಂಗ್ಲ ಭಾಷೆ ಓದಲು ಬರೆಯಲು ಮಾತನಾಡಲು ಕಡ್ಡಾಯವಾಗಿ ಬರಬೇಕಾಗುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಮತ್ತು ಆಪರೇಷನ್ಸಲ್ಲಿ ಕಡ್ಡಾಯವಾಗಿ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಓಕೆ, ಅಂಗೀಕೃತ ವಿಶ್ವವಿದ್ಯಾಲಯ ಪದವಿ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ, ಎನಿ ಡಿಗ್ರಿ. ಅದ್ರ ಜೊತೆಲಿ ಕನ್ನಡ ಮತ್ತು ಇಂಗ್ಲೀಷ್ ಸ್ಪಷ್ಟವಾಗಿ ಓದೋಕ್ಕೆ ಬರೆಯೋಕ್ಕೆ ಮಾತನಾಡ ಬರಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಕಂಪಲ್ಸರಿ ಇರಲೇಬೇಕಂತೇಳಿ ಕೊಟ್ಟಿದ್ದಾರೆ. ಓಕೆ, ಮೂರನೇ ಪೋಸ್ಟನ್ನು ಕೊಡ್ತಾ ಇದ್ದಾರೆ ಕಿರಿಯ ಸಹಾಯಕರು ಅಂತೇಳಿ ಜೂನಿಯರ್ ಅಸಿಸ್ಟೆಂಟ್. ಈ ಪೋಸ್ಟು ಒಟ್ಟು 53 ಪೋಸ್ಟ್ಗಳಿದ್ದಾವೆ. ಇದು ವೇತನ ಶ್ರೇಣಿಯನ್ನು ಕೊಡಿದರೆ 21,400 ರೂಪಾಯಿಂದ 42,000 ರೂಪಾಯಿ ಕೂಡ 42,000 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. ಓಕೆ, ಇದು 53 ಹುದ್ದೆಗಳನ್ನು ಕೂಡ ಡಿವೈಡ್ ಮಾಡ್ತಾ ಇದ್ದಾರೆ, ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಈ ಕ್ಯಾಟಗರಿ ವೈಸ್ ಡಿವೈಡ್ ಮಾಡೋದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಒಟ್ಟು ಹುದ್ದೆಗಳು 53. ಓಕೆ, ಇದಕ್ಕೂ ಕೂಡ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕಾಗುತ್ತೆ. ಕನ್ನಡ ಮತ್ತು ಆಂಗ್ಲ ಭಾಷೆ ಓದಲು ಬರೆಯಲು ಮಾತನಾಡಲು ಕಡ್ಡಾಯವಾಗಿ ಬರಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಕಂಪಲ್ಸರಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಓಕೆ, ಎನಿ ಡಿಗ್ರಿ, ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಎನಿ ಡಿಗ್ರಿ ನೀವು ಮಾಡಿರಬೇಕಾಗುತ್ತೆ. ಜೊತೆಲಿ ಕನ್ನಡ ಇಂಗ್ಲೀಷ್ ಭಾಷೆ ಸ್ಪಷ್ಟವಾಗಿ ಬರಬೇಕು. ಕಂಪ್ಯೂಟರ್ ನಾಲೆಡ್ಜ್ ಕಂಪಲ್ಸರಿ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಓಕೆ, 4ನೇ ಹುದ್ದೆಯನ್ನು ಕೊಟ್ಟಿದ್ದಾರೆ ಡಿ ವೃಂದ ಸಹಾಯಕರು ಅಥವಾ ಅಟೆಂಡರ್ ಪೋಸ್ಟ್ ಅಂತೇಳಿ. ಒಟ್ಟು ಹುದ್ದೆಗಳು 10 ಅಂತೇಳಿ. ಓಕೆ, ಸಹಾಯಕರು ಅಟೆಂಡರ್ ಪೋಸ್ಟ್ 10 ಪೋಸ್ಟ್ಗಳಿದ್ದಾವೆ. 18,600 ರೂಪಾಯಿಂದ 32,600 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. ಇದು ಕೂಡ 10 ಪೋಸ್ಟನ್ನು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋದು. ಒಟ್ಟು ಹುದ್ದೆಗಳು 10. ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ SSLCಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕನ್ನಡ ಭಾಷೆ ಓದಲು ಬರೆಯಲು ಮತ್ತು ಮಾತನಾಡಲು ಕಡ್ಡಾಯವಾಗಿ ಬರಬೇಕು ಅಂತೇಳಿ. ಓಕೆ, ಈ ಅಟೆಂಡರ್ ಪೋಸ್ಟಿಗೆ ಇವತ್ತು ಕ್ವಾಲಿಫಿಕೇಶನ್ ಕೇಳಿದರೆ SSLCಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಅಂತೇಳಿ. ಕನ್ನಡ ಮತ್ತು ಇಂಗ್ಲೀಷ್, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕನ್ನಡ ಭಾಷೆ ಓದಲು ಬರೆಯಲು ಮಾತನಾಡಲು ಕಡ್ಡಾಯವಾಗಿ ಬರಬೇಕಂತೇಳಿ. ಕನ್ನಡ ನಿಮಗೆ ಸ್ಪಷ್ಟವಾಗಿ ಬರಬೇಕಂತೇಳಿ ಕೂಡ ಕೇಳಿದ್ದಾರೆ. ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ. ಅರ್ಜಿಗಳನ್ನು ಭರ್ತಿ ಮಾಡಿದ್ರು ನಿಗದಿಪಡಿಸಿದ ಕೊನೆಯ ದಿನಾಂಕದ ಅನುಸೂಚಿಯಲ್ಲಿ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರತಕ್ಕದ್ದು, ನಿಗದಿಪಡಿಸಿರುವ ವಿದ್ಯಾರ್ಥಿನ ಒಂದದೇ ಹೆಚ್ಚಿನ ವಿದ್ಯಾರ್ಥಿ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ. ಓಕೆ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದೀರಾ. ಆ ಲಾಸ್ಟ್ ಡೇಟ್ ಒಳಗೆ ನಿಮಗೆ ಈ ಪೋಸ್ಟಿಗೆ ಸಂಬಂಧಪಟ್ಟ ಪೋಸ್ಟಿಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಡ್ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಆ ಕ್ವಾಲಿಫೈಡ್ ಇಲ್ಲದೆ ನೀವು ಹೈಯರ್ ಡಿಗ್ರಿ ಪಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನಿಮಗೆ ಕೆಲವೊಂದು ಪೋಸ್ಟ್ಗಳಿಗೆ ಡಿಗ್ರಿ ಅಂತೇಳಿ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಿದ್ದಾರೆ.
ಹಿಂದೆ ಇತ್ತು ಒಂದು ಕಾಲದಲ್ಲಿ ಏಜ್ ಮೇಲೆ ನೀವು ಹೈಯರ್ ಕ್ವಾಲಿಫಿಕೇಷನ್ ಮಾಡ್ಕೋಬೇಕು. MA ಮಾಡ್ಕೊಂಡಿದ್ದೀರಾ ಅಂತೇಳಿ ನೀವು ನಾನು MA ಮಾಡಿದ್ದೀನಿ, ಡಿಗ್ರಿ ಆದಮೇಲೆ MA ಬರುತ್ತೆ ಆ ಥರ ಎಲ್ಲ ಅಂದ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ರೆ ಆ ಹೈಯರ್ ಡಿಗ್ರಿ ಮೇಲೆ ಈ ಮಿನಿಮಮ್ ಡಿಗ್ರಿನ ಇರೋ ಪೋಸ್ಟನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನೀವು ಮಿನಿಮಮ್ ಕ್ವಾಲಿಫಿಕೇಷನ್ನ ಹೊಂದಿರಲೇಬೇಕು ಆ ಪೋಸ್ಟ್ಗೆ ಸಂಬಂಧಪಟ್ಟ. ಇದು ಕ್ಲಿಯರಾಗಿ ಹೇಳಿದ್ದಾರೆ, ನೋಡ್ತಾ ಹೋಗಿ. ಓಕೆ, ಅರ್ಜಿಯಲ್ಲಿ ಮೀಸಲಾತಿ ಸಂಬಂಧಪಟ್ಟಂತೆ ಕಂಡು ಉಪಯುಕ್ತ ಪದಗಳ ಅರ್ಥ ಅಂತೇಳಿ ಕೊಟ್ಟಿದ್ದಾರೆ. GM ಅಂದರೆ ಜನರಲ್ ಕ್ಯಾಟಗರಿ, 3B ಅಂದರೆ ಪ್ರವರ್ಗ 3B ಅಂತೇಳಿ ಈ ಥರ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಈ ಥರ ಒಂದು ಒಳ್ಳೆ ಪೋಸ್ಟಿಗೆ ಕಾಲ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ನ ನೀವು ಆನ್ಲೈನ್ ಮೂಲಕನೇ ಹಾಕಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ನೀಡಿರುವ ಸೂಚನೆಗಳನ್ನು ಭರ್ತಿ ಮಾಡತಕ್ಕಂತೆ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಬಿಟ್ಟರೆ ಬೇರೆ ಯಾವ ಮೂಲಕನೂ ಕೂಡ ಅಪ್ಲಿಕೇಶನ್ ಸಲ್ಲಿಸಬೇಕಲ್ಲ. ಇಲ್ಲಿ 7ನೇ ಪಾಯಿಂಟ್ ನೋಡ್ತಾ ಹೋಗಿ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಒಂದೇ ನೋಂದಣಿ ಸಂಖ್ಯೆಯಡಿಯಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಶುಲ್ಕ ಪಾವತಿಸಿ ಪ್ರತ್ಯೇಕ ಅರ್ಜಿ ಸಲ್ಲಿಸತಕ್ಕದ್ದು ಅಂತೇಳಿ. ಅಂದರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮಗೊಂದು ಅಪ್ಲಿಕೇಶನ್ ನಂಬರ್ ಬರ್ತದೆ, ಒಂದು ರಿಜಿಸ್ಟ್ರೇಷನ್ ನಂಬರ್. ಆ ಐಡಿಯಲ್ಲೇ ನೀವು ಬೇರೆ ಬೇರೆ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ನೀವು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಾಗ ಎಕ್ಸಾಮ್ ಬರೆಯೋಕೆ ಕೊಡ್ತಾರೆ, ನೀವು ಒಂದೇ ಪೋಸ್ಟಿಗೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಿದಾಗ ಬೇರೆ ಬೇರೆ ಡೇ ಅಪ್ಲಿಕೇಶನ್ ಏನು ಎಕ್ಸಾಮ್ ಬರೆಯೋಕ್ಕೆ ಚಾನ್ಸಸ್ಸನ್ನು ಕೊಡ್ತಾರೆ. ಅದಕ್ಕೆ ನೀವು ಅದನ್ನು ವ್ಯವಸ್ಥಿತವಾಗಿ ಕನ್ಸಿಡರ್ ಮಾಡಬೇಕಂದ್ರೆ ನೀವು ಒಂದೇ ಐಡಿಯಲ್ಲಿ ಎಷ್ಟು ಪೋಸ್ಟಿಗೆ ಬೇಕಾದ್ರೂ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ಮತ್ತೊಂದು ಪಾಯಿಂಟನ್ನು ಕೊಡ್ತಾರೆ, ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸತಕ್ಕದ್ದು ಅಂತೇಳಿ. ಅಂದರೆ ಪ್ರತಿಯೊಂದು ಹುದ್ದೆಗೂ ಕೂಡ ನೀವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಪ್ರತ್ಯೇಕವಾಗಿ ಶುಲ್ಕ ಪಾವತಿಸತಕ್ಕದ್ದು ಅಂತೇಳಿ ಕೂಡ ಕೊಡ್ತೀರಾ. ಇದನ್ನು ಕೂಡ ನೀವು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗುತ್ತೆ. ಒಂದು ಪೋಸ್ಟಿಗೆ ನೀವು ಫೀಸ್ ಕಟ್ಟಿ ಹೆಚ್ಚಿನ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ, ನೀವು ಸಪ್ರೇಟ್ ಕೂಡ ಫೀಸನ್ನು ಕಟ್ಟಬೇಕಾಗುತ್ತೆ ಒಂದೇ ಅಪ್ಲಿಕೇಶನ್ ಐಡಿಯಲ್ಲಿ. ನಿಗದಿತ ಅರ್ಜಿ ಶುಲ್ಕ ಸಂದಾಯ ಪಾವತಿ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂತಂದರೆ ಎಷ್ಟು ಫೀಸನ್ನು ಫಿಕ್ಸ್ ಮಾಡಿದ್ರು ಅಷ್ಟು ಫೀಸ್ ಕಟ್ಟಲಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡಿದ್ರು ಕೂಡ ಕ್ಲಿಯರಾಗಿ ಹೇಳಿದರೆ ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಓಕೆ, ಎಲ್ಲ ದಾಖಲೆಗಳು ಕೂಡ ವ್ಯವಸ್ಥಿತವಾಗಿರ್ಬೇಕಂತೇಳಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಇಲ್ಲಿ ಅರ್ಜಿ ಶುಲ್ಕ ನೋಡ್ತಾ ಹೋಗಿ, ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಅರ್ಜಿ ಶುಲ್ಕ ಎಷ್ಟಿದೆ ಅಂತೇಳಿ ಇಲ್ಲಿ ಕೊಡ್ತಿದ್ದಾರೆ. ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 1,500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಜನರಲ್ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 1,500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಒಂದೊಂದು ಪೋಸ್ಟ್ಗೆ, ನೆನಪಿರಲಿ ಇದು. ಅದೇ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳು 750 ರೂಪಾಯಿ ಫೀಸನ್ನು ಪಾವತಿಸಬೇಕಾಗುತ್ತೆ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. 1,500 ರೂಪಾಯಿ ಜನರಲ್ ಕ್ಯಾಟಗರಿ ಮತ್ತು OBCಲಿ 2A 2B 3A 3B ಅವರಿಗೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕವನ್ನು ಪಾವತಿಸಿ ಮಾಡಿದ್ದಾರೆ. ಓಕೆ, ಕೊನೆಯ ದಿನಾಂಕ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೊಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವುದು ಅಂತೇಳಿ ಕೊಡ್ತಾ ಇದ್ದಾರೆ, ನೋಡ್ತಾ ಹೋಗೋಣ. ಇಲ್ಲಿ ನಿಗದಿಪಡಿಸಿದ ಕೊನೆಯ ದಿನಾಂಕ 27/11/2024 ರಾತ್ರಿ 11:45 ಅಂತೇಳಿ. ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕ 27/11/2024 ರಾತ್ರಿ 11:45 ಒಳಗಾಗಿ ಅರ್ಜಿನ ಇನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಮುಖಾಂತರ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 27/11/2024 ರಾತ್ರಿ 11:59 ಅಂತೇಳಿ. ಎರಡಕ್ಕೂ ಕೂಡ ಸೇಮ್ ಡೇಟನ್ನು ಕೊಟ್ಟಿದ್ದಾರೆ, ಆದರೆ ಟೈಮಿಂಗ್ಸ್ ಮಾತ್ರ ಡಿಫ್ರೆನ್ಸ್ ಮಾಡಿದ್ದಾರೆ. ಫೀಸ್ ಕಟ್ಟೋದಕ್ಕೆ 11:59 ಅಂತೇಳಿ ರಾತ್ರಿ ಕೊಟ್ಟಿದ್ದಾರೆ. ಅದೇ ಥರ ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ದಿನಾಂಕ 11:45 ಅಂತೇಳಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗ್ಬೋದು, ಒಂದು 14 ನಿಮಿಷ ಹೆಚ್ಚುವರಿ ಸಮಯ ನೀವು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ವಯೋಮಿತಿ ಎಷ್ಟು ಅಂತೇಳಿ, ಕನಿಷ್ಠ ವಯೋಮಿತಿ 18 ವರ್ಷ. ಎಲ್ಲ ಕ್ಯಾಟಗರಿಗಳು ಕೂಡ ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗ 2A 2B 3A 3B, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇದು ಯಾವ ಕ್ಯಾಟಗರಿ ಆದರೂ ಕೂಡ ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕಾಗುತ್ತೆ. ಆದರೆ ಗರಿಷ್ಠ ವಯಸ್ಸನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ವರ್ಗದವರಿಗೆ 35 ವರ್ಷದ ಒಳಗಡೆ ಇರಬೇಕಾಗುತ್ತೆ. 2A 2B 3A 3B ಕ್ಯಾಟಗರಿ ಆದರೆ 38 ವರ್ಷದ ಒಳಗಿರಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಾದರೆ 40 ವರ್ಷದ ವಯೋಮಿತಿ ಒಳಗಡೆ ಇರಬೇಕಾಗುತ್ತೆ. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಈ ಏಜ್ ಇರಬೇಕಾಗುತ್ತೆ. ನೀವು ಕ್ವಾಲಿಫಿಕೇಷನ್ ಜೊತೆಗೆ ಏಜು ಕೂಡ ಇಂಪಾರ್ಟೆಂಟ್ ಅಂತ ಕೂಡ ನೆನಪಿರಲಿ. ಅದೇ ಥರ ವಯೋಮಿತಿ ಸಡಿಲಿಕೆ ಅಂತೇಳಿ ಮೇಲ್ಕಂಡ ವಯೋಮಿತಿಗೆ ಹೆಚ್ಚುವರಿಯಾಗಿ ಈ ಕೆಳಕಂಡ ವಯೋಮಿತಿ ಸಡಿಲಿಕೆ ಇರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಾಜಿ ಸೈನಿಕರಿಗೆ ನಿಮಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಹಾಗೂ ಯಾವುದೇ ಹಂತದಲ್ಲಿ ಗರಿಷ್ಠ ವಯೋಮಿತಿ 60 ವರ್ಷ ಅಂತೇಳಿ. ನೀವು ಆರ್ಮಿಲಿ ಸರ್ವಿಸ್ ಮಾಡಿದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. ಆದರೆ ಗರಿಷ್ಠ ವಯೋಮಿತಿ 60 ವರ್ಷ ಅಂತ. 60 ವರ್ಷದ ಮೇಲಿದ್ರೆ ಮತ್ತೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ. ದೈಹಿಕ ಅಂಗವಿಕಲತೆ ಹೊಂದಿದ ಅಭ್ಯರ್ಥಿಗಳಿಗೆ 10 ವರ್ಷಗಳ ರಿಯಾಯಿತಿ ಇದೆ. ವಿಧವಾ ಮಹಿಳಾ ಅಭ್ಯರ್ಥಿಗೆ 10 ವರ್ಷಗಳು ಕೂಡ ರಿಯಾಯಿತಿ ಇದೆ. ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ www.chikkamangaluru.dccbank.com ಈ ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ಚಿಕ್ಕಮಗಳೂರು DCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಲ್ಲ ವಿವರಗಳು ಕೂಡ ಲಭ್ಯವಾಗುತ್ತೆ. ಅಂದರೆ ಅಧಿಸೂಚನೆ, ಪರೀಕ್ಷಾ ಶುಲ್ಕ ವಿವರಗಳು ಲಭ್ಯವಾಗುತ್ತಿದ್ದು ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ವಿವರಗಳನ್ನು ಅರ್ಜಿ ಸಲ್ಲಿಸುವ ಸೂಚನೆಗಳನ್ನು ತಪ್ಪದೇ ಓದಿಕೊಂಡು ಅದರಂತೆ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ಅಂತೇಳಿ.
ಓಕೆ, ಎಲ್ಲ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ, ಪರೀಕ್ಷೆ ಶುಲ್ಕದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅವೆಲ್ಲನೂ ಕೂಡ ಕ್ಲಿಯರಾಗಿ ಓದ್ಕೊಳ್ಳಿ. ನಾವು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಇದರಲ್ಲೂ ಕೂಡ ಹೇಳ್ತಾ ಇದ್ದೀವಿ, ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಅಧಿಕೃತವಾದ ಮಾಹಿತಿನ, ಅಂದರೆ ಒಂದು ಅಧಿಸೂಚನೆ ಹೊರಡಿಸಿದ ನೋಟಿಫಿಕೇಶನ್, ಆ ನೋಟಿಫಿಕೇಶನ್ ಕ್ಲಿಯರಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿನ ಸಂಪರ್ಕಿಸಬಹುದು ಅಂತೇಳಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಆಯಿತು ಅಂದರೆ ಅದಕ್ಕೆ ಹೆಲ್ಪ್ಲೈನ್ ನಂಬರ್ನ ಕೊಡ್ತಾರೆ, ಅದಕ್ಕೆ ಸಂಪರ್ಕಿಸಬಹುದು ಅಂತೇಳಿ. ಹೆಲ್ಪ್ಲೈನ್ ನಂಬರನ್ನು ನೋಡ್ಕೊಳ್ಳಿ, 9036072155 ಅಂತೇಳಿ. ಮತ್ತು ಸರಿ ನೋಡ್ಕೊಳ್ಳಿ, 9036072155. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆದು ಅರ್ಜಿ ಸಲ್ಲಿಸ್ಬೋದು ಅಂತೇಳಿ. ಓಕೆ, ನೀವು ಈ ನಂಬರ್ಗೆ ಕಾಲ್ ಮಾಡಿ 9036072155 ಅಂತೇಳಿ. ಈ ನಂಬರ್ಗೆ ಕಾಲ್ ಮಾಡಿ ನೀವು ಯಾವುದೇ ಪ್ರಾಬ್ಲಮ್ ಆದರೂ ಕೂಡ, ಅಂದರೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ ಕೂಡ ಸಾಲ್ವ್ ಮಾಡ್ಕೊಬಂದೇಳಿ ಕೊಡ್ತಾರೆ. ಅರ್ಜಿ ಸಲ್ಲಿಸೋಕ್ಕೂ ಪ್ರಾರಂಭವಾದ ದಿನಾಂಕ 29/10/2024 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಅದೇ ಥರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 27/11/2024. ಮತ್ತೊಮ್ಮೆ ನೆನಪಿರಲಿ, ನವೆಂಬರ್ 27, 2024 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಅದೇ ಥರ ಶುಲ್ಕ ಪಾವತಿಸಲು ಕೂಡ ನಿಗದಿಪಡಿಸಿದ ಕೊನೆಯ ದಿನಾಂಕ 27/11/2024, ನವೆಂಬರ್ 27, 2024 ಅರ್ಜಿ ಸಲ್ಲಿಸೋದಕ್ಕೂ ಕೂಡ, ಜೊತೆಯಲ್ಲಿ ಫೀಸ್ ಕಟ್ಟೋದಕ್ಕೂ ಕೂಡ ಕೊನೆಯ ದಿನಾಂಕವಾಗಿದೆ, ಅದು ಕೂಡ ನೆನಪಿರಲಿ. ಓಕೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೂಲಕ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ಓದ್ಕೊಳ್ಳಿ ಕೊಟ್ಟಿದ್ದಾರೆ. ಸೂಚನೆಗಳನ್ನು ಓದ್ಕೊಳ್ಳಿ. ನಾವು ನಿಮ್ಮ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ PDF ಸಂಪೂರ್ಣವಾಗಿ ಓದ್ಕೊಳ್ಳಿ, ಅಂದರೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇರಲಿ. ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಫೋಟೋ, ಭಾವಚಿತ್ರ ಮತ್ತು ಸಹಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಒಳ್ಳೆ ಕ್ವಾಲಿಟಿ ಇರುವಂತಹ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕೂಡ ಬೇಕಾಗುತ್ತೆ. ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದು. ಅದರ ಜೊತೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, PG ಮಾರ್ಕ್ಸ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಆಯ್ಕೆ ವಿಧಾನವನ್ನು ಕೊಡ್ತಾ ಇದ್ದಾರೆ. ಆಯ್ಕೆ ವಿಧಾನವನ್ನು ನೋಡ್ತಾ ಹೋಗೋಣ. ಆಯ್ಕೆ ವಿಧಾನ ಹೇಗಿದೆ ನೋಡ್ತಾ ಹೋಗಿ. ಇಲ್ಲಿ ಕೊಡ್ತಿದ್ದಾರೆ ಆಯ್ಕೆ ವಿಧಾನ ಹೇಗಿದೆ ಅಂದರೆ, ಹುದ್ದೆಯ ಹೆಸರು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಯ ಹೆಸರು ಸಹಾಯಕ ವ್ಯವಸ್ಥಾಪಕರು. ಈ ಸಹಾಯಕ ವ್ಯವಸ್ಥಾಪಕರಿಗೆ ಹುದ್ದೆ ಪೋಸ್ಟಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಲಿಖಿತ ಪರೀಕ್ಷೆ ಒಟ್ಟು 200 ಅಂಕಗಳು ಅಂತೇಳಿ. ಓಕೆ, ಎಲ್ಲ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಗೆ ಒಟ್ಟು 200 ಅಂಕಗಳಿಗೆ ಎಕ್ಸಾಮ್ ಮಾಡ್ತಾರೆ. ಅದರಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳಿದೆ, ಸಾಮಾನ್ಯ ಇಂಗ್ಲೀಷ್ಗೆ 25 ಅಂಕಗಳಿದೆ, ಸಾಮಾನ್ಯ ವಿಜ್ಞಾನಕ್ಕೆ 25 ಅಂಕಗಳಿದೆ. ಅದೇ ಥರ ಸಹಕಾರಿ ವಿಷಯಕ್ಕೆ 50 ಅಂಕಗಳಿದೆ, ಭಾರತೀಯ ಸಂವಿಧಾನಕ್ಕೆ 25 ಅಂಕಗಳು, ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯ ಚಟುವಟಿಕೆ ಇದಕ್ಕೂ ಕೂಡ 25 ಅಂಕಗಳಿಗೆ ಎಕ್ಸಾಮನ್ನು ಮಾಡ್ತಾರೆ. ಒಟ್ಟು ಅಂಕಗಳು 200 ಅಂಕಗಳು. ಓಕೆ, ಎರಡನೇ ಪೋಸ್ಟಿಗೆ ಇರುವಂತಹ ಪ್ರಥಮ ದರ್ಜೆ ಸಹಾಯಕರು ಅಥವಾ ಮೇಲ್ವಿಚಾರಕರು ಪೋಸ್ಟಿಗೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆರ್ ಸೂಪರ್ವೈಸರ್ ಪೋಸ್ಟಿಗೆ 200 ಅಂಕಗಳ ಎಕ್ಸಾಮ್ ಇರುತ್ತೆ. ಅದರಲ್ಲೂ ಕೂಡ ಕನ್ನಡ ಭಾಷೆ 50, ಇಂಗ್ಲೀಷ್ ಭಾಷೆಗೆ 25, ಸಾಮಾನ್ಯ ವಿಜ್ಞಾನಕ್ಕೆ 25, ಸಹಕಾರಿ ವಿಷಯಕ್ಕೆ 50, ಭಾರತೀಯ ಸಂವಿಧಾನಕ್ಕೆ 25, ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯಚಟುವಟಿಕೆ 25. ಇದಕ್ಕೆ 200 ಮಾರ್ಕ್ಸ್ಗಳು ಕೂಡ ಇರುತ್ತೆ. ಮತ್ತು ಮುಂದಿನ ಪೋಸ್ಟ್ ಕಿರಿಯ ಸಹಾಯಕರು ಅಂತೇಳಿ, ಇದಕ್ಕೂ ಕೂಡ 200 ಮಾರ್ಕ್ಸ್ಗೆ ಸೇಮ್ ವಿಷಯಗಳು ರಿಪೀಟ್ ಆಗ್ತಾ ಇದೆ. ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತೀಯ ಸಂವಿಧಾನ, ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯಚಟುವಟಿಕೆ ಅಂತೇಳಿ 200 ಅಂಕಗಳಿಗೆ ಪರೀಕ್ಷೆ ಮಾಡ್ತಾರೆ. ಅದೇ ಥರ ಅಟೆಂಡರ್ ಪೋಸ್ಟಿಗೆ ಲಿಖಿತ ಪರೀಕ್ಷೆ ನಿಗದಿಪಡಿಸಿರುವ ಅಂಕಗಳು 100 ಅಂಕಗಳು. ಇವರಿಗೆ ಕನ್ನಡ ಭಾಷೆಗೆ 50 ಮಾರ್ಕ್ಸ್ ಇರುತ್ತೆ, ಸಾಮಾನ್ಯ ಜ್ಞಾನಕ್ಕೆ 50 ಮಾರ್ಕ್ಸ್, ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ನಡೆಸ್ತಾರೆ. ಓಕೆ, ಈ ರೀತಿ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳ ಆಧಾರದ ಮೇಲೆ ಶೇಕಡಾವಾರು ಆಧಾರದ ಮೇಲೆ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತಾರೆ. ಅಂದರೆ ಒಂದು ಪೋಸ್ಟಿಗೆ 5 ಜನರಂತೆ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿರ್ತಾರೆ ಅದರ ಆಧಾರದ ಮೇಲೆ ನಿಮಗೆ ನೀವು ಇಂಟರ್ವ್ಯೂಗೆ ಕರೀತಾರೆ, ಸಂದರ್ಶನಕ್ಕೆ ಕರೆಯಲಾಗುತ್ತೆ ಅಂತೇಳಿ. ಅದರ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳನ್ನು 85% ಇಳಿಸಿ ಉಳಿದ ಪ್ರತಿಶತ 50% ಅಂಕಗಳನ್ನು ಸಂದರ್ಶನಕ್ಕೆ ನಿಗದಿಪಡಿಸಲಾಗಿರುತ್ತದೆ ಅಂತೇಳಿ. ಓಕೆ, 85%ಗೆ ರೆಡ್ಯೂಸ್ ಮಾಡಿಕೊಂಡು ಇನ್ನು 15% ಮಾರ್ಕ್ಸನ್ನು ನೀವು ಇಂಟರ್ವ್ಯೂ ಕೂಡ ಹಾಕ್ತಂದಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ನೋಡ್ಕೋಬೋದಾಗುತ್ತೆ. ಓಕೆ, ಇನ್ನೇನು ಅರ್ಹತಾ ಷರತ್ತುಗಳು ಕಾಮನಾಗಿ ಎಲ್ಲ ಪೋಸ್ಟಿಗೆ ಇರುವಂಥ ಇದಕ್ಕೂ ಅರ್ಹತಾ ಷರತ್ತುಗಳಿದೆ. ಆದರೂ ಕೂಡ ಒಂದ್ಸರಿ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಎಲ್ಲದನ್ನು ಕೂಡ ಸರಿಯಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರಗಳು ಹೇಗೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಮಾಜಿ ಸೈನಿಕ ಪ್ರಮಾಣ ಪತ್ರ ಅಂದರೆ ಏನು, ಅದು ಹೇಗಿರಬೇಕು, ಫಾರ್ಮೆಟ್ ಹೇಗಿರಬೇಕು ಅದು ಕೂಡ ಕೊಡ್ತಿದ್ದಾರೆ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಹೇಗಿರಬೇಕು, ಕನ್ನಡ ಮಾಧ್ಯಮ, ಅಂಗವಿಕಲ ಅಭ್ಯರ್ಥಿ, ಯೋಜನಾ ನಿರ್ದೇಶಿತ, ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಹೇಗಿರಬೇಕು, ಸರ್ಟಿಫಿಕೇಟ್ ಹೇಗಿರಬೇಕು ಅಂದರೆ ಆ ಫಾರ್ಮೆಟ್ಗಳನ್ನೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಇಲ್ಲಿ ನೋಡ್ಕೊಳ್ಳಿ. ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇವೆಲ್ಲವೂ ಕೂಡ ಫಾರ್ಮೆಟ್ ಹೇಗಿರಬೇಕಂತ ನೋಡಿಕೊಂಡು ಅದೇ ಥರ ಫಾರ್ಮೆಟ್ನೊಳಗೆ ನೀವು ಸರ್ಟಿಫಿಕೇಟ್ನ ಮಾಡಿಸಿ ಅಪ್ಲಿಕೇಶನ್ ಹಾಕೋದಿದೆ. ಯಾಕಂದರೆ ನಮಗೆ ಆ ಫಾರ್ಮೆಟ್ ಇಲ್ಲದೇ ಇದ್ದರೆ ಕೆಲವೊಂದು ಸರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಸರಿಯಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹತ್ರ ರೆಡಿ ಇರಲಿ. ಯಾಕಂದರೆ ಕೊನೆಯ ದಿನಾಂಕದೊಳಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇರಬೇಕಾಗುತ್ತೆ. ಒಳ್ಳೆ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಚಿಕ್ಕಮಗಳೂರು DCC ಬ್ಯಾಂಕ್, ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತದಲ್ಲಿ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ
ಒಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.